ಆತ್ಮೀಯ ವೀಕ್ಷಕರೇ, ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಭಾರತದ ಇತಿಹಾಸದ ಬಗ್ಗೆ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೀವಿ. ಇಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅದನ್ನು ತಿಳಿಸಲಿಕ್ಕೆ ನಮ್ಮೊಂದಿಗೆ ರಾಜಯೋಗಿನಿ ಬಿ.ಕೆ. ರೂಪಕನವರು ಇದ್ದಾರೆ. ಬನ್ನಿ ಅವರಿಗೆ ಸ್ವಾಗತಿಸೋಣ. ಅಕ್ಕ ಅವರೇ, ತಮಗೆ ಸ್ವಾಗತ. ಅಕ್ಕ ಅವರೇ, ಭಾರತದ ಪ್ರಾಚೀನ ಯೋಗ ಇಡೀ ವಿಶ್ವದಲ್ಲೇ ಪ್ರಸಿದ್ಧವಾಗಿದೆ. ಇದನ್ನು ಯಾರು ಯಾವಾಗ ಕಲಿಸಿದರು, ಇದನ್ನು ತಿಳಿಸಿಕೊಡುತ್ತೀರಾ? ಅವಶ್ಯವಾಗಿ. ಯೋಗ ಅನ್ನೋ ಶಬ್ದ ಭಾರತದಲ್ಲೇ ಬಹಳ ಪ್ರಸಿದ್ಧವಾಗಿದೆ. ಆದರೆ ಇವತ್ತಿನ ಜಗತ್ತಲ್ಲಿ ಯೋಗ ಅನ್ನೋ ಶಬ್ದವನ್ನು ಬಹಳ ಸಾಮಾನ್ಯ ರೂಪದಲ್ಲಿ ಉಪಯೋಗಿಸ್ತಾ ಬಂದಿದ್ದೀವಿ. ಹಾಗೆ ನೋಡಿದ್ರೆ ಭಾರತದಲ್ಲಿರುವಂತಹ ಯೋಗ ಮಹರ್ಷಿಗಳು, ಯೋಗ ಶಿಕ್ಷಕರು ಇಡೀ ವಿಶ್ವದಲ್ಲಿ ಎಲ್ಲೂ ಸಿಗಲ್ಲ. ಆದರೆ ಭಾರತದ ಪ್ರಾಚೀನ ಯೋಗ ಅಂತ ನೀವೇನು ಕೇಳ್ತಾ ಇದ್ದೀರಲ್ಲ, ಇದು ಬಹಳ ಶ್ರೇಷ್ಠವಾದಂತಹ ಒಂದು ವಿದ್ಯೆ. ಯೋಗ ವಿದ್ಯೆ ಅಂತಂದರೆ ಬಹಳ ಸಾಮಾನ್ಯವಾಗಿ ನಾವು ಶಾರೀರಿಕ ಕ್ರಿಯೆಗಳಿಗೆ ಯೋಗ ಅಂತ ತಿಳ್ಕೊಂಬಿಡ್ತೀವಿ. ಆದರೆ ಭಾರತದ ಪ್ರಾಚೀನ ಯೋಗ ಯಾವುದು ಭಗವದ್ಗೀತೆಯಲ್ಲೂ ವರ್ಣನೆ ಮಾಡಲಾಗಿದೆ, ಯಾವುದನ್ನು ಸ್ವಯಂ ಪರಮಾತ್ಮ ಮನುಜ ಕುಲಕ್ಕೆ ಕಲಿಸಿದ್ದಾರೆ. ಆದರೆ ಇದರ ಉಲ್ಲೇಖ ಸ್ಪಷ್ಟತೆ ಇಲ್ಲದೇ ಇರೋ ಕಾರಣದಿಂದ ಕೇವಲ ಇವತ್ತಿನ ಒಂದು ಸಮಾಜದಲ್ಲಿ ನಾವು ಯೋಗ ಅನ್ನೋ ಶಬ್ದವನ್ನು ಶಾರೀರಿಕ ಕ್ರಿಯೆಗಳಿಗೆ, ಸಾಮಾನ್ಯವಾದಂತಹ ಒಂದು ವ್ಯಾಯಾಮಕ್ಕೂ ಸಹ ಈ ಯೋಗ ಅನ್ನೋ ಶಬ್ದನ ಉಪಯೋಗಿಸ್ಬಿಡ್ತೀವಿ. ಆದರೆ ವಾಸ್ತವಿಕವಾಗಿ ಪ್ರಾಚೀನ ಯೋಗಕ್ಕೆ ಭಾರತದಲ್ಲಿ ಕಲಿಸಿದಂಥ ಯೋಗ, ಅದರ ಹೆಸರು ರಾಜಯೋಗ. ಯಾವುದನ್ನು ಸ್ವಯಂ ಯೋಗೇಶ್ವರನಾದಂತಹ, ಯೋಗದ ಶಿಕ್ಷಕನಾಗಿರುವಂತಹ ಸ್ವಯಂ ಪರಮಾತ್ಮನೇ ಮನುಷ್ಯರಿಗೆ ಕಲಿಸಿದಂತಹ ಒಂದು ವಿದ್ಯೆ, ಅದನ್ನು ಪ್ರಾಚೀನ ಯೋಗ ಅಂತ ಪ್ರಸಿದ್ಧ ಮಾಡಲಾಗಿದೆ. ಈ ಯೋಗ ವಿದ್ಯೆಯನ್ನು ಕಲೀಲಿಕ್ಕೆ ಭಾರತಕ್ಕೆ ಇವತ್ತಿಗೂ ವಿಶ್ವದ ಮೂಲೆ ಮೂಲೆಗಳಿಂದ ಬರ್ತಾರೆ. ಯಾಕೆ ಅಂತಂದರೆ ಈ ವಿದ್ಯೆ ಎನ್ನುವಂಥದ್ದು ಮನುಷ್ಯನಿಗೆ ಅನೇಕ ಲಾಭಗಳನ್ನು ಕೊಡುತ್ತೆ. ಯಾವುದನ್ನು ಭಗವದ್ಗೀತೆಯಲ್ಲೂ ಸಹ ವಿಭಿನ್ನವಾದ ಯೋಗಗಳ ಹೆಸರುಗಳಲ್ಲಿ ವರ್ಣನೆ ಮಾಡಲಾಗಿದೆ. ಯಾವ ಯೋಗದ ಪರಿಣಾಮವೇ ಮನುಷ್ಯನಿಗೆ ಅಪಾರವಾದಂಥ ಸುಖ, ಶಾಂತಿ, ಸಂಪತ್ತು. ಅದೇ ಕೇವಲ ಸಂಪತ್ತು ಮಾತ್ರ ಅಲ್ಲ, ಶಾರೀರಿಕವಾದಂತಹ ಒಂದು ಆರೋಗ್ಯದ ಜೊತೆಗೆ ಮಾನಸಿಕವಾಗಿಯೂ ಸಹ ಅವನಿಗೆ ಸಂಪನ್ನತೆ ಅನುಭೂತಿಯನ್ನು ಮಾಡಿಸುತ್ತೆ. ಹಾಗಾಗಿ ಈ ಒಂದು ಪ್ರಾಚೀನ ರಾಜಯೋಗ ಕೇವಲ ಯೋಗ ಅಂತಲ್ಲ, ಇದು ರಾಜಯೋಗ ಅಂತ ಪ್ರಚಲಿತವಾಗಿದೆ. ಇಂತಹ ಒಂದು ಯೋಗವನ್ನು ಸ್ವಯಂ ಯೋಗೇಶ್ವರನಾದ ಪರಮಾತ್ಮನೇ ಈ ಭಾರತದಲ್ಲಿ ಅವತರಿಸಿ ಕಲಿಸಿದ್ದಾರೆ. ಈಗ ಪುನಃ ಕಲಿಸ್ತಾ ಇದ್ದಾರೆ. ಅದು ಭಾರತದ ಪ್ರಾಚೀನ ಯೋಗ. ಹಾಗಾದರೆ ಈ ಯೋಗದಿಂದ ಆಗುವ ಲಾಭಗಳೇನು? ನೋಡಿ, ಯಾವುದೇ ಸಾಧನೆ ಮಾಡ್ತಾನೆ ಮನುಷ್ಯ ಅಂತಂದರೆ ಲಾಭ ಇಲ್ಲದೆ ಮಾಡೋದಿಲ್ಲ. ಶಾರೀರಿಕ ಕ್ರಿಯೆಗಳಾದರೂ ಸಹ ಅದರ ಗುರಿ ಏನಿರುತ್ತೆ, ನನಗೆ ಶಾರೀರಿಕವಾಗಿ ನಾನು ಆರೋಗ್ಯವಾಗಿರಬೇಕು ಅಂತ. ಆದರೆ ಇಲ್ಲಿ ಸಂತುಲನತೆ ಏನು ಬೇಕು ಅಂದರೆ ಶಾರೀರಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯನೂ ಬೇಕು. ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಎರಡೂ ಇದ್ರೂ ಸಹ ಪ್ರಾಕೃತಿಕ ಸಂಪನ್ನತೆಯೂ ಬೇಕು. ಹಾಗಾಗಿ ಸ್ವಯಂ ಯೋಗೇಶ್ವರನಾದಂಥ ನಿರಾಕಾರ ಶಿವ ಪರಮಾತ್ಮ ಪ್ರಜಾಪಿತ ಬ್ರಹ್ಮನ ಮೂಲಕ ಅವತರಿಸಿ ನಮಗೆ ಕಲಿಸುವಂಥ ಶಿಕ್ಷಣ ಏನಿದೆಯಲ್ಲ, ಇದಕ್ಕೆ ರಾಜಯೋಗ ಅಂತೀವಿ. ಈ ರಾಜಯೋಗದ ಪರಿಣಾಮ ಅಥವಾ ಲಾಭಗಳೇನಿದೆ ಅಂದರೆ ಅನೇಕ ಲಾಭಗಳಿದೆ. ಅದರಲ್ಲಿ ಕೆಲವುದನ್ನು ನಾನು ನಿಮಗೆ ಹೇಳಬೇಕು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಮನಸ್ಸಿಗೆ ಶಾಂತಿ. ಇವತ್ತು ನೋಡಿ, ಬಹಳ ಜನ ಯೋಗ, ಧ್ಯಾನ ಇಂಥದ್ದೆಲ್ಲ ಕಲೀಲಿಕ್ಕೆ ಹೋದಾಗ ಅವರ ಮುಖ್ಯ ಉದ್ದೇಶ ಒಂದು, ಮನಸ್ಸಿಗೆ ನೆಮ್ಮದಿ ಇರಬೇಕು. ಯಾಕೆ? ಶಾರೀರಿಕ ಒಂದು ಆರೋಗ್ಯ ಹದಕೆಡಲಿಕ್ಕೆ ಮನಸ್ಸಿನ ಒಂದು ಶಾಂತಿ ಹದಕೆಟ್ಟಿರುತ್ತೆ. ಈವನ್ ಮೆಡಿಕಲ್ ಸೈನ್ಸ್ನವರು ಈ ಉಲ್ಲೇಖ ಮಾಡ್ತಾರೆ. ಇವತ್ತು ಶಾರೀರಿಕ ಯಾವುದೇ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ ಅಂದರೆ ಅದಕ್ಕೆ ಮೂಲ ಕಾರಣ ಮನಸ್ಸಿನಲ್ಲಿ ಆಗುವಂತಹ ಒಂದು ಅಶಾಂತಿ, ಅಥವಾ ಇನ್ನೊಂದು ಶಬ್ದದಲ್ಲಿ ಒತ್ತಡ ಅಂತಾರೆ, ಟೆನ್ಷನ್ ಅಂತಾರೆ, ಸ್ಟ್ರೆಸ್ ಅಂತಾರೆ, ಹೀಗೆಲ್ಲ. ಸೊ ಈ ರಾಜಯೋಗದ ವಿದ್ಯೆ ಯಾವುದು? ಸ್ವಯಂ ನಿರಾಕಾರ ಪರಮಾತ್ಮ ಯಾರು ಶಾಂತಿಯ ಸಾಗರ ಆಗಿದ್ದಾರೆ, ಪ್ರೇಮದ ಸಾಗರ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ, ಆನಂದ ಸಾಗರ ಆಗಿದ್ದಾರೆ, ಅವರೇ ಕಲಿಸುವಂತಹ ಈ ಒಂದು ಯೋಗ ವಿದ್ಯೆಯಿಂದ
ಮೊದಲನೆಯ ಒಂದು ಪರಿಣಾಮ ಅಥವಾ ಲಾಭ ಪ್ರಾಪ್ತಿ ಅನ್ಬೋದು ಅದು ಮನಸ್ಸಿಗೆ ಶಾಂತಿ. ಅನೇಕ ಪ್ರಕಾರದಲ್ಲಿ ಮನುಷ್ಯ ಶಾಂತಿಗೋಸ್ಕರ ಸಾಧನೆ ಮಾಡ್ತಾನೆ, ಹಂಬಲಿಸ್ತಾನೆ, ಅನೇಕ ಯೋಗ ಕ್ರಿಯೆಗಳನ್ನು ಕಲಿತಾನೆ. ಅದರಲ್ಲೂ ಕೆಲವೊಂದು ಪರಿಣಾಮಗಳು ಒಳ್ಳೆಯದು ಸಿಗುತ್ತೆ. ಆದರೆ ಅದು ಸ್ವಲ್ಪ ಸಮಯದ ನಂತರ ಪುನಃ ಅವನ ಮನಸ್ಸಿನಲ್ಲಿ ಏರ್ಪೇರಾಗ್ಬೋದು. ಆದರೆ ಈ ರಾಜಯೋಗದ ವಿದ್ಯೆಯಿಂದ ಮನುಷ್ಯನ ಜೀವನದಲ್ಲಿ ಏನೇ ಏರ್ಪೇರುಗಳಾದರೂ ಸಹ ಅವನ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳದೇ ಇರುವಂತಹ ಒಂದು ವಿದ್ಯೆಯನ್ನು ಅಥವಾ ಒಂದು ಲಾಭವನ್ನು ಅವನು ಪಡ್ಕೊಳ್ತಾನೆ. ಎರಡನೇದಾಗಿ ಈ ರಾಜಯೋಗದ ಶಿಕ್ಷಣದಿಂದ ಅಥವಾ ಅಭ್ಯಾಸದಿಂದ ಮನುಷ್ಯ ತನ್ನ ಕರ್ಮಗಳ ಮೇಲೆ ಪರಿವರ್ತನೆ ಅಥವಾ ಕರ್ಮಗಳ ಮೇಲೆ ಹಿಡಿತ. ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ನಾನಿದು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ, ಇದು ತಿನ್ನಬಾರ್ದಾಗಿತ್ತು ತಿಂದ್ಬಿಟ್ಟೆ. ಈಗ ನೋಡಿ, ಡಯಾಬಿಟೀಸು, ಶುಗರ್ ಕಾಮನ್ ಡಿಸೀಸ್ ಆಗಿದೆ ಅಲ್ವಾ. ಡಾಕ್ಟರ್ ಹೇಳ್ತಾರೆ ನೀವು ಸಕ್ಕರೆ ತಿನ್ನಬೇಡಿ, ಇಂಥದ್ದೆಲ್ಲ ಆಹಾರ ತಿನ್ನಬೇಡಿ ಅಂತ. ಅದು ಗೊತ್ತಿದೆ, ಆದರೂ ಸಹ ನಾವು ಪ್ರಲೋಭನೆಗೆ ವಶವಾದಾಗ ಅದು ಗೊತ್ತಿದ್ರೂ ಸಹ ಅದನ್ನು ನಾವು ಮಾಡಿಬಿಡ್ತೀವಿ ಅಥವಾ ಸ್ವೀಕಾರ ಮಾಡಿಬಿಡ್ತೀವಿ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಬುದ್ಧಿಯ ನಿರ್ಣಯದಲ್ಲಿಯೋ ಅಥವಾ ನಮ್ಮ ಮನಸ್ಸಿನ ಒಂದು ವಿಚಾರಗಳಲ್ಲಿ ಚಂಚಲತೆ ಬರುವಾಗ ಇಂತಹ ಒಂದು ಕರ್ಮಗಳಾಗುತ್ತೆ. ಹಾಗೆ ಕೆಲವೊಂದು ಪಾಪಕರ್ಮಗಳು, ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಸುಳ್ಳು ಹೇಳೋದು ಕಾಮನ್ ಆಗಿಬಿಟ್ಟಿದೆ, ಭಯನೇ ಇಲ್ಲ. ಆದರೆ ಯಾವ ವ್ಯಕ್ತಿ ಈ ರಾಜಯೋಗವನ್ನು ಅಭ್ಯಾಸ ಮಾಡ್ತಾನೆ ಅವನಲ್ಲಿ ಒಂದು ವಿವೇಕ ಜಾಗೃತವಾಗುತ್ತೆ. ಇದು ಸರಿ ತಪ್ಪಿನ ಅರಿವಿನ ಜೊತೆ ವಿವೇಕ ಜಾಗೃತ ಆಗೋದ್ರಿಂದ ತಪ್ಪನ್ನು ಮಾಡದೇ ಇರುವಂಥ ಶಕ್ತಿ, ಸಮರ್ಥತೆ ಬರುತ್ತೆ. ಅದರಿಂದ ಅವನ ಕರ್ಮದಲ್ಲಿ ಪರಿವರ್ತನೆ ಆಗೋದ್ರಿಂದ ಅವನು ಚರಿತ್ರೆಯನ್ನು ಶ್ರೇಷ್ಠ ಮಾಡಿಕೊಳ್ಳಿಕ್ಕೆ ಸಹಜವಾಗುತ್ತೆ. ಮೂರನೇದಾಗಿ, ಯಾರು ಈ ರಾಜಯೋಗದ ಶಿಕ್ಷಣವನ್ನು ಪಡೆದು ಅಭ್ಯಾಸ ಮಾಡ್ತಾರೆ ಅವರೇನು ಈ ಯೋಗ ಸಾಧನೆ ಮಾಡಲಿಕ್ಕೆ ಮನೆ ಮಟ್ಟ ಬಿಟ್ಟು ಓಡೋಗಬೇಕಾಗಿಲ್ಲ, ಅಥವಾ ತಮ್ಮ ಗೃಹಸ್ಥದಲ್ಲಿ ಪ್ರವೃತ್ತಿಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ಏಕಾಂತವಾಗಿ ಕೂತ್ಕೊಂಡು ಏನೋ ಮಾಡಬೇಕು ಅನ್ನುವಂಥ ಕಷ್ಟ ಏನಿಲ್ಲ. ಆದರೆ ಪರಮಾತ್ಮ ನೋಡಿ, ಸಹಜ ರಾಜಯೋಗ ಅಂತ ಇನ್ನೊಂದು ಶಬ್ದ ಆ್ಯಡ್ ಮಾಡ್ತೀವಿ ಇಲ್ಲಿ. ನೀವು ಮನೆಯಲ್ಲಿರಿ, ಕೆಲಸ ಕಾರ್ಯ ಮಾಡಿ, ನಿಮ್ಮ ಕರ್ತವ್ಯ ನಿಭಾಯಿಸಿ, ಅದರ ಜೊತೆಗೆ ನಿಮ್ಮ ಒಂದು ಮನಸ್ಸು ಬುದ್ಧಿಯ ಒಂದು ಚಿಂತನೆ, ಏಕಾಗ್ರತೆ ಏನಿದೆಯಲ್ಲ ಅದು ಪರಮಾತ್ಮನೊಂದಿಗೆ ಜೋಡಿಸಿ. ಆಗ ಏನಾಗುತ್ತೆ ಅಂದರೆ ನಿಮ್ಮ ವಿಚಾರದಲ್ಲಿ ಪರಿವರ್ತನೆ, ನಿಮ್ಮ ನಿರ್ಣಯಗಳು ಯಥಾರ್ಥವಾಗಿರುತ್ತೆ, ಕರ್ಮದಲ್ಲಿ ಪರಿವರ್ತನೆ ಬರುತ್ತೆ. ಆಗ ನಿಮ್ಮ ಸಂಸ್ಕಾರ ಪವಿತ್ರವಾಗುತ್ತೆ. ಇದರ ಆಧಾರದ ಮೇಲೆ ನಿಮ್ಮ ಮನೆಯ ಪರಿಸರ, ವಾತಾವರಣ ಶುದ್ಧವಾಗುತ್ತೆ. ನಿಮ್ಮನ್ನು ನೋಡಿದಾಗ ನಿಮ್ಮ ಮಕ್ಕಳಿರ್ಬೋದು, ಮಿತ್ರ ಸಂಬಂಧಿಗಳಿರ್ಬೋದು, ಅಕ್ಕಪಕ್ಕದಿರ್ಬೋದು, ಅವರೂ ಸಹ ನಿಮ್ಮಿಂದ ಪ್ರೇರಣೆ ತಗೊಳ್ತಾರೆ. ಇಂಥ ಪರಿವರ್ತನೆ ಆಗುತ್ತೆ. ಅದಕ್ಕೆ ಪರಮಾತ್ಮ ಈ ರಾಜಯೋಗದ ಶಿಕ್ಷಣದಲ್ಲಿ ಮೊದಲನೇ ಮಾತ್ರ ಏನು ಹೇಳ್ತಾನೆ ಅಂದರೆ, ಸ್ವಪರಿವರ್ತನೆ ಮಾಡ್ಕೊಳ್ಳಿ. ಅನ್ಯರನ್ನು ಪರಿವರ್ತನೆ ಮಾಡಲಿಕ್ಕೆ ಮೊದಲು ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ. ಸೊ ನನ್ನನ್ನು ಬದಲಾವಣೆ ಮಾಡ್ಕೊಳ್ಳೋದು ಅಂದರೆ ಅರ್ಥ ಏನಂದರೆ, ನನ್ನ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಬಹಳ ದೊಡ್ಡ ಪರಿವರ್ತನೆ. ಹಲವಾರು ಸಮಸ್ಯೆಗಳು ಬಂದಾಗ ಸಂಬಂಧಗಳಲ್ಲಿ ನಾವು ನೋಡ್ತೇವೆ, ಒಬ್ಬರು ಕೋಪಿಷ್ಠರಾಗ್ತಾರೆ, ಒಬ್ಬರು ನಮ್ಮೊಂದಿಗೆ ಅಹಿತವಾದ ವ್ಯವಹಾರ ಮಾಡ್ತಾರೆ, ನಮಗೆ ಉದ್ವೇಗ ಬರುತ್ತೆ, ಆವೇಶ ಬರುತ್ತೆ. ಆದರೆ ರಾಜಯೋಗದ ಅಭ್ಯಾಸ ಮಾಡುವಂಥ ವ್ಯಕ್ತಿಯಲ್ಲಿ ಮನಸ್ಸಿನ ಶಾಂತಿಯನ್ನು ಕಾಪಾಡುವಂಥ ವಿದ್ಯೆ ಅಥವಾ ಆರ್ಟ್ ಅಂತೀವಿ, ಅಥವಾ ಶಕ್ತಿ, ಸಮರ್ಥತೆ ಇದ್ದಾಗ ಪರಿಸ್ಥಿತಿಯನ್ನು ಅವನು ಹಿಡಿತದಲ್ಲಿ ಇಟ್ಕೊಳ್ತಾನೆ. ತನ್ನ ಪರಿವರ್ತನೆಯಿಂದ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡ್ಬೋದು, ಅನ್ಯ ವ್ಯಕ್ತಿಗಳನ್ನು ಪರಿವರ್ತನೆ ಮಾಡ್ಬೋದು. ಹೀಗೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡ್ತಾನೆ. ಇದು ವರ್ತಮಾನ ಸಮಯಕ್ಕಾಯಿತು. ಇದರ ಜೊತೆಯಲ್ಲಿ ಎಲ್ಲಿ ವ್ಯಕ್ತಿ ತನ್ನ ಮನಸ್ಸಿನ ಮೇಲೆ ಹತೋಟಿನ ಇಟ್ಕೊಳ್ತಾನೆ, ಯಾವುದೋ ಅಹಿತ ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ, ಸಾಕಷ್ಟು ಮಟ್ಟಿಗೆ ಸಕಾರಾತ್ಮಕ ಚಿಂತನೆಯೇ ಮಾಡುವಂಥ ಶಕ್ತಿ ಇದ್ದಾಗ ಅವನ ಶರೀರದ ಮೇಲೆ ಸಕಾರಾತ್ಮಕ ಪರಿವರ್ತನೆ ಬೀಳುತ್ತೆ. ಬಹಳಷ್ಟು ರೋಗಗಳು ತನ್ನಿಂದ ತಾನೇ ದೂರ ಆಗಿಬಿಡ್ತದೆ ಮತ್ತು ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲಿ ಪಾಸಿಟಿವ್ ಎನರ್ಜಿ ಸರ್ಕ್ಯುಲೇಟ್ ಆಗುತ್ತೆ. ಇದರಿಂದ ಅವನ ಒಂದು ಶಾರೀರಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಹಕಾರವಾಗುತ್ತೆ. ಭವಿಷ್ಯದ ಒಂದು ಚಿಂತನೆ, ವರ್ತಮಾನದ್ದು ಈ ಎಲ್ಲ ಲಾಭಗಳನ್ನು ನಾವು ಪಡ್ಕೊಳ್ಬೋದು. ಅದರ ಜೊತೆಗೆ ಪರಮಾತ್ಮ ಕಲಿಸುವಂಥ ಈ ರಾಜಯೋಗದಿಂದ ಮನುಷ್ಯ ಭವಿಷ್ಯದಲ್ಲಿ ದೇವಾತ್ಮನಾಗ್ತಾನೆ. ಹೀಗೆ ಅನೇಕ ಪ್ರಾಪ್ತಿಗಳನ್ನು ನಾವು ಪಡ್ಕೋಬೋದು. ಸೊ ಈ ರಾಜಯೋಗ ಯಾರು ಕಲಿಯಬಹುದು?
ನೋಡಿ, ಈ ಪ್ರಶ್ನೆ ಕೇಳಿದಾಗ ಆ ಯೋಗಗಳೆಲ್ಲ ಹಠಕ್ರಿಯೆಗಳನ್ನು ಮಾಡುವಂಥವ್ರಿಗೆ ನಾವು ತುಂಬ ವೃದ್ಧರಾಗಲಿ, ಶಾರೀರಿಕವಾಗಿ ಅಂಗವಿಕಲರಾಗಿರ್ಬೋದು ಅಥವಾ ನಿರ್ಬಲರ, ಅವರೆಲ್ಲ ಮಾಡಲಿಕ್ಕಾಗಲ್ಲ. ತೀರಾ ಚಿಕ್ಕ ಮಕ್ಕಳೂ ಮಾಡಲಿಕ್ಕಾಗಲ್ಲ ಅಲ್ವಾ? ಆದರೆ ಪರಮಾತ್ಮ ಕಲಿಸುವಂಥ ಈ ಒಂದು ಸಹಜ ರಾಜಯೋಗವನ್ನು ಸಣ್ಣ ಪ್ರಾಯದವರಿರ್ಬೋದು, ವೃದ್ಧರಿರ್ಬೋದು, ಈವನ್ ಯಾವುದಾದ್ರೂ ಕಾಯಿಲೆಯಿಂದ, ರೋಗದಿಂದ ಯಾರು ಸಫರ್ ಆಗ್ತಾ ಇರ್ತಾರೆ ಅಂಥವರೂ ಸಹ ಕಲಿಯುವಂಥ ಯೋಗ. ಹೇಗೆ ಅಂದಾಗ ಇಲ್ಲಿ ಯಾವುದೇ ಶಾರೀರಿಕ ಕ್ರಿಯೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಮನಸ್ಸು ಮತ್ತು ಬುದ್ಧಿಯಿಂದ ಪರಮಾತ್ಮನ ಚಿಂತನೆ ಮಾಡುವಂಥ, ಆತ್ಮಚಿಂತನೆಯಿಂದ ಪರಮಾತ್ಮನ ಸ್ಮೃತಿಯಲ್ಲಿ ನಾವು ಸ್ಥಿತರಾಗುವಂತಹ ಒಂದು ಅಭ್ಯಾಸ. ಸೊ ದೈಹಿಕವಾಗಿ ಯಾವುದೇ ಕಷ್ಟದ ಕ್ರಿಯೆಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲದೆ ಇರೋದರಿಂದ ಎಲ್ಲರೂ ಸಹ ಇದನ್ನು ಅಭ್ಯಾಸ ಮಾಡ್ಬೋದು. ಒಂದು ಧರ್ಮದವರೇ ಅಲ್ಲ, ಎಲ್ಲ ಧರ್ಮದವರು. ಅಂದರೆ ಇಲ್ಲಿ ರಾಜಯೋಗದ ಶಿಕ್ಷಣದಲ್ಲಿ ಮೊದಲನೇ ಒಂದು ಮಾತು ನಾವು ಅರ್ಥ ಮಾಡ್ಕೊಳ್ಳೋದು, ನಾವು ಈ ದೇಹ ಅಲ್ಲ, ನಾವು ಆತ್ಮ ಅಂತ ಹೇಳಿ. ಈ ಕಾರಣ ಯಾವುದೇ ಧರ್ಮದಲ್ಲಿ, ಯಾವುದೇ ಪಂಗಡದಲ್ಲಿ, ಯಾವುದೇ ಒಂದು ಸ್ಥಾನದಲ್ಲಿ, ಯಾವುದೇ ದೇಶದಲ್ಲಿ ನಾವು ಜನ್ಮ ತಗೊಂಡಿದ್ರೂ ಸಹ ನಾವು ದೇಹ ಅಲ್ಲ, ನಾವು ಆತ್ಮ ಅಂತ ಸ್ಮೃತಿ ಮಾಡಿಕೊಂಡಾಗ ನಾವೆಲ್ಲರೂ ಪರಮಾತ್ಮನ ಮಕ್ಕಳು. ಹಾಗಾಗಿ ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ, ಅವನ ಸಂಪರ್ಕ ಮಾಡಲಿಕ್ಕೆ, ಅವರ ಸ್ಮರಣೆಯಲ್ಲಿ ಇರಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಸೊ ಇದನ್ನು ಎಲ್ಲರೂ ಕಲಿಯುವಂಥ ಒಂದು ಅವಕಾಶ ಇದೆ. ರಾಜಯೋಗ ಎಂದರೇನು? ರಾಜಯೋಗದ ಅರ್ಥನೇ ಆಗಿದೆ, ಮೊದಲನೆಯ ಒಂದು ಹಂತದಲ್ಲಿ ನಮ್ಮ ಮೇಲೆ ನಾವು ರಾಜ್ಯವನ್ನು ಮಾಡುವಂಥದ್ದು. ರೂಲಿಂಗ್ ದ ಸೆಲ್ಫ್ ಅಂತೀವಿ. ಭಾಳ ಸುಂದರವಾದ ಮಾತಿದೆ, ಹಿ ಹೂ ರೂಲ್ಸ್ ದ ಸೆಲ್ಫ್ ವಿಲ್ ರೂಲ್ ದ ವರ್ಲ್ಡ್ ಅಂಥೇಳಿ. ಯಾರು ತನ್ನ ಮೇಲೆ ತಾನು ರಾಜ್ಯ ಮಾಡ್ಕೊಳ್ತಾನೋ ಅವನು ಜಗತ್ತನ್ನೇ ಆಳ್ತಾನೆ ಅಂತ. ಅಂದರೆ ಅರ್ಥ, ನಮ್ಮ ಮೇಲೆ ನಾವು ರಾಜ್ಯ ಮಾಡೋದು ಅಂದರೆ ಅರ್ಥ ನಮ್ಮ ವಿಚಾರದ ಮೇಲೆ, ನಮ್ಮ ಚಿಂತನೆಯ ಮೇಲೆ, ನಮ್ಮ ದೃಷ್ಟಿಯ ಮೇಲೆ, ನಮ್ಮ ಕರ್ಮದ ಮೇಲೆ, ನಾವು ಮಾಡುವಂಥ ವ್ಯವಹಾರದ ಮೇಲೆ ನಮ್ಮ ಒಂದು ಹತೋಟಿ. ಹೀಗಲ್ಲ, ನಾನು ಇದು ಯೋಚನೆ ಮಾಡಬಾರ್ದಾಗಿತ್ತು ಮಾಡಿಬಿಟ್ನಲ್ಲ, ಇವರಿಗೆ ನಾ ಈ ಮಾತು ಹೇಳಬಾರ್ದಾಗಿತ್ತು ಹೇಳಿಬಿಟ್ನಲ್ಲ, ಅಂದರೆ ಯು ಆರ್ ನಾಟ್ ರೂಲಿಂಗ್ ಯುವರ್ ಥಾಟ್ಸ್ ಅಂತ ಅರ್ಥ. ನಿಮ್ಮ ವಚನ ಇರ್ಬೋದು, ಕರ್ಮ ಇರ್ಬೋದು, ಅದರ ಮೇಲೆ ನೀವು ಏನು ಯೋಚನೆ ಮಾಡಿದರೆ ಅದನ್ನು ನೀವು ಮಾಡಲಿಲ್ಲ, ನಿಮಗೆ ವಿರುದ್ಧವಾದಂಥ ಮಾತು ನೀವು ಮಾತಾಡ್ಬಿಟ್ರಿ ಅಂತ. ಸೊ ಫಸ್ಟು ನಾವು ರಾಜಯೋಗಿ ಅಂದರೆ ನಮ್ಮ ಮೇಲೆ ನಾವು ರಾಜ್ಯವನ್ನು ಮಾಡೋದು. ಅದಕ್ಕೆ ಇನ್ನೊಂದು ಶಬ್ದ ಸ್ವರಾಜ್ಯ ಅಂತೀವಿ. ಸ್ವರಾಜ್ಯ ಅಂದರೆ ನಾನು ಆತ್ಮ ನನ್ನ ಇಂದ್ರಿಯಗಳ ಮೇಲೆ ರಾಜ್ಯ ಮಾಡೋದು. ಎರಡನೇದು ವಿಶ್ವದ ರಾಜ್ಯ ಭಾಗ್ಯ. ಅಂದರೆ ಪರಮಾತ್ಮ ಏನು ಈ ರಾಜಯೋಗದ ಮಾಧ್ಯಮದಿಂದ ಎಲ್ಲರ ಸಂಸ್ಕಾರವನ್ನು, ಗುಣಗಳನ್ನು ಪರಿವರ್ತನೆ ಮಾಡ್ತಾ ಇದ್ದಾನೆ. ಅಂದರೆ ಸಕಾರಾತ್ಮಕ ಭಾವನೆಗಳನ್ನು ಜಾಗೃತ ಮಾಡಿ ಈ ಸೃಷ್ಟಿಯನ್ನು ಪುನಃ ದೇವಭೂಮಿಯನ್ನಾಗಿ ಮಾಡ್ತಾರೆ. ಅಂತಹ ಸ್ವರ್ಗೀಯ ಭೂಮಿಯಲ್ಲಿ ನಾನು ಶ್ರೇಷ್ಠ ಪದವಿಯನ್ನು, ಸ್ವರ್ಗೀಯ ಸೃಷ್ಟಿಗೆ ಹೋಗುವಂತಹ ಒಂದು ರಾಜ್ಯದ ಭಾಗ್ಯವನ್ನು ಪಡ್ಕೊಳ್ಳುವಂತಹ ಒಂದು ಪ್ರಾಪ್ತಿ, ಇದಕ್ಕೆ ರಾಜಯೋಗ ಅಂತಾರೆ. ಮತ್ತು ರಾಜಯೋಗದಿಂದ ಸಿಗುವಂತಹ ಅನೇಕ ಲಾಭಗಳೇನಿದೆ, ಅದರಲ್ಲಿ ಅಷ್ಟಶಕ್ತಿಗಳ ಪ್ರಾಪ್ತಿನೂ ಅಂತೀವಿ. ಜೀವನದಲ್ಲಿ ಒಂದೊಂದು ಹಂತದಲ್ಲಿ, ಒಂದೊಂದು ಪರಿಸ್ಥಿತಿಗಳಲ್ಲಿ ನಮಗೆ ಭಿನ್ನ ಭಿನ್ನವಾದ ಶಕ್ತಿಗಳು, ಗುಣಗಳ ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ ಒಬ್ಬರು ಕೋಪ ಮಾಡ್ತಿದ್ದಾರೆ, ನನಗೆ ಶಾಂತಿಯ ಶಕ್ತಿ ಬೇಕು. ಯಾವುದೋ ಒಂದು ಮಾತಲ್ಲಿ ನಾನು ಇದು ಮಾಡಲಾ ಅದು ಮಾಡಲಾ ಅಂತ ಕನ್ಫ್ಯೂಸ್ ಆದಾಗ ನನ್ನಲ್ಲಿ ನಿರ್ಣಯ ಶಕ್ತಿ ಬೇಕು. ಯಾವುದಾದ್ರೂ ಒಂದು ಒಳ್ಳೆಯದನ್ನು ಮಾಡಬೇಕಾದ್ರೆ ಯಾರೂ ನನಗೆ ಸಹಕಾರ ಕೊಡದೇ ಇದ್ದಾಗ ನನ್ನಲ್ಲಿ ಮುಂದೆ ಧೈರ್ಯವಾಗಿ ಆ ಹೆಜ್ಜೆನ ಇಡಲಿಕ್ಕೆ ನಿರ್ಭಯತೆಯ ಶಕ್ತಿ ಬೇಕಾಗುತ್ತೆ. ಸೊ ಈ ಎಲ್ಲ ಶಕ್ತಿಗಳು ಈ ರಾಜಯೋಗದಿಂದ ಲಭ್ಯ ಆಗೋದ್ರಿಂದ ಇದನ್ನು ನಾವು ಸರ್ವೋಚ್ಚ ಯೋಗ ಅಂತೀವಿ. ರಾಜಯೋಗ ಅಂದ್ರೇ ಒಂದು ರಾಜ್ಯವನ್ನು ಪಡ್ಕೊಳ್ಳುವಂಥ ಯೋಗ. ಎರಡನೇದು ಆ ಒಂದು ರಾಜ್ಯವನ್ನು ಕೊಡುವಂತಹ ಪರಮಾತ್ಮನ ಜೊತೆ ಯೋಗ. ಮೂರನೇದು ಇದಕ್ಕೆ ಜ್ಞಾನಯೋಗ ಅಂತೀವಿ. ಯಾಕೆಂದರೆ ಜ್ಞಾನ ಇಲ್ಲದೆ, ಯಾರ ಅರಿವಿಲ್ಲ ಅವರ ಜೊತೆ ಯೋಗ ಮಾಡಲಿಕ್ಕಾಗಲ್ಲ. ಅದಕ್ಕೆ ಜ್ಞಾನದ ಜೊತೆಯಲ್ಲಿ ಯೋಗ. ನಾಲ್ಕನೇದು ಇದಕ್ಕೆ ಬುದ್ಧಿಯೋಗ ಅಂತೀವಿ. ಯಾಕೆಂದರೆ ಶಾರೀರಿಕ ಕ್ರಿಯೆ ಮಾತಂತೂ ಇಲ್ಲವೇ ಇಲ್ಲ. ನೀವೆಲ್ಲೇ ಕೂತ್ಕೊಳ್ಳಿ, ಯಾವುದೇ ಆಸನದಲ್ಲಿ ಕೂತ್ಕೊಳ್ಳಿ, ಬುದ್ಧಿಯನ್ನು ಪರಮಾತ್ಮನ ಜೊತೆ ಜೋಡಿಸ್ಬೇಕು. ಅದಕ್ಕೆ ಇದನ್ನು ಬುದ್ಧಿಯೋಗ ಅಂತೀವಿ. ಈ ಯೋಗಕ್ಕೆ ಸಮತ್ವ ಯೋಗ ಅಂತೀವಿ. ಯಾವುದನ್ನು ಬಿಡಬಾರ್ದು, ಯಾವುದನ್ನು ಹೆಚ್ಚಾಗಿ ಇಟ್ಕೊಳ್ಬಾರ್ದು. ಅಂದರೆ ಬಿ ಇನ್ ದ ವರ್ಲ್ಡ್ ಎಟ್ ಡಿಟ್ಯಾಚ್ಡ್ ಅಂತೀವಿ. ಜಗತ್ತಲ್ಲಿರಿ, ಆದರೆ ನಿರ್ಲಿಪ್ತವಾಗಿರಿ. ಕರ್ಮವನ್ನು ಮಾಡಿ, ಆದರೆ ಕರ್ಮದ ಬಂಧನದಲ್ಲಿ ಸಿಕ್ಕಾಕ್ಕೋಬೇಡಿ. ಎಲ್ಲರ ಜೊತೆ ವ್ಯವಹಾರ ಮಾಡಿ, ಆದರೆ ಯಾರ ಜೊತೆ ಮೋಹ ಇಟ್ಕೋಬೇಡಿ. ನೋಡಿ ಈ ಥರ. ಸೊ ಅದಕ್ಕೆ ಇದನ್ನು ಸಮತ್ವ ಯೋಗ ಅಂತೀವಿ.
ತುಂಬ ಬ್ಯುಸಿಯಾಗಿರಿ ಆದರೂ ಈಸಿಯಾಗಿರಿ, ತುಂಬ ಲವ್ಫುಲ್ಲಾಗಿರಿ ಆದರೆ ಲವ್ಫುಲ್ಲಾಗೂ ಇರಿ. ಹೀಗೆ ಪ್ರತಿಯೊಂದು ಮಾತಲ್ಲಿ ಸಮತ್ವವನ್ನು ಕಲಿಸ್ಕೊಡುತ್ತೆ ಈ ರಾಜಯೋಗ. ಇದಕ್ಕೆ ಸಮತ್ವ ಯೋಗ ಅಂತೀವಿ. ಹಾಗೆ ಇದನ್ನು ಭಕ್ತಿ ಯೋಗ ಅಂತೀವಿ. ಯಾಕೆ ಪರಮಾತ್ಮನನ್ನು ನೆನಪು ಮಾಡಬೇಕಂದ್ರೆ ಅವನಲ್ಲಿ ಭಕ್ತಿ ಬೇಕು. ಭಕ್ತಿ ಅಂದರೆ ಏನು ಸ್ಥೂಲವಾದ ಕ್ರಿಯೆ ಮಾಡೋದಲ್ಲ. ಈಗ ಆರತಿ, ಪೂಜೆ, ಮಂತ್ರ ಇದೆಲ್ಲ ಹೇಳ್ತೀವಲ್ಲ, ಅದು ಸ್ಥೂಲ ಆಯಿತು. ಭಕ್ತಿ ಅಂದರೆ ಭಾವನೆ, ಅವನೊಡನೆ ಇರುವಂಥ ಪ್ರೀತಿ, ಅವನಿಗೆ ನಾವು ಕೊಡುವಂಥ ಗೌರವ, ಸನ್ಮಾನ, ಅದು ನಮ್ಮ ಅಂತರಾಳದಲ್ಲಿದ್ದಾಗ ಸಹಜವಾಗಿ ನಾವು ಅವನನ್ನು ನೆನಪು ಮಾಡ್ತೀವಿ. ಹಾಗಾಗಿ ಇದನ್ನು ಭಕ್ತಿ ಯೋಗ ಅಂತೀವಿ. ಹಾಗೆ ಇದನ್ನು ಸನ್ಯಾಸ ಯೋಗ ಅಂತಲೂ ಹೇಳ್ತೀವಿ. ಯಾಕೆಂದರೆ ಯಾವುದು ಬೇಡವೋ ಅದನ್ನು ನಾವು ಬಿಡಬೇಕು, ಯಾವುದನ್ನು ತಗೊಳ್ಬೇಕೋ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಹಾಗೆ ಇದನ್ನು ಹಠಯೋಗ ಅಂತೀವಿ. ಹಠ ಅಂದರೆ ಒಂದು ದೃಢತೆ, ನಾನು ಇದನ್ನು ಮಾಡಲೇಬೇಕು ಅನ್ನುವಂಥ ದೃಢತೆ. ಆ ದೃಢತೆಗೆ ಇಲ್ಲಿ ಹಠಯೋಗ ಅಂತೀವಿ. ಹಾಗೆ ಈ ರಾಜಯೋಗವನ್ನು ಪ್ರೇಮ ಯೋಗ ಅಂತೀವಿ. ಯಾಕೆ ಯಾರನ್ನು ಸ್ಮರಣೆ ಮಾಡಬೇಕೋ ಅವರ ಜೊತೆ ಪ್ರೀತಿ ಇರಬೇಕು. ಆ ಪ್ರೀತಿ ಎಷ್ಟೆಷ್ಟಿರುತ್ತೆ, ಮನಸ್ಸು ತನ್ನಿಂದ ತಾನೇ ಅವರಲ್ಲಿ ಏಕಾಗ್ರವಾಗುತ್ತೆ. ಹೀಗೆ ವಿಭಿನ್ನ ಪ್ರಕಾರದ ಯೋಗಗಳೆಲ್ಲ ಈ ರಾಜಯೋಗದ ಒಳಗಡೆ ಸಮಾವೇಶ ಆಗಿರೋದ್ರಿಂದನೂ ಸರ್ವ ಯೋಗಗಳಿಗೆ ರಾಜ ಅಂತ ಹೇಳ್ತೀವಿ. ಅದಕ್ಕೆ ರಾಜಯೋಗ ಅಂತೀವಿ. ಕೊನೆಯದಾಗಿ ಈ ರಾಜಯೋಗವನ್ನು ಕಲಿಸುವಂಥವರು ಸರ್ವಶ್ರೇಷ್ಠರಾದ ಪರಮಾತ್ಮ ಆಗಿರೋದ್ರಿಂದ ಇದಕ್ಕೆ ರಾಜಯೋಗ ಅಂತೀವಿ. ರಾಜಯೋಗ ಯಾವ ಸಮಯದಲ್ಲಿ ಮಾಡುವುದು ಉತ್ತಮ? ಭಾಳ ಒಳ್ಳೆಯ ಪ್ರಶ್ನೆ. ಬಹಳ ಉತ್ತಮವಾದ ಸಮಯ ಅಮೃತ ವೇಳೆ ಅಂತೀವಿ. ದಿನದ ಆರಂಭದಲ್ಲಿ ಬಹಳ ಶುಭ್ರವಾದಂತಹ ಶಾಂತಿಯುತವಾದಂಥ ವಾತಾವರಣ ಇರುತ್ತೆ. ಅದಕ್ಕೆ ಅಮೃತ ಗಳಿಗೆ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತೀವಿ. ನಾವೆಲ್ಲರೂ ಸಹ ಅಭ್ಯಾಸ ಮಾಡೋದು 4ರಿಂದ 4:45ವರೆಗೆ. ಯಾರೆಲ್ಲ ಈಶ್ವರಿ ವಿದ್ಯಾಲಯದಲ್ಲಿ ನಿಯಮಿತವಾದಂಥ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಆ ಸಮಯದಲ್ಲಿ ಅಭ್ಯಾಸ ಮಾಡ್ತಾರೆ. ಮತ್ತು ನುಮಾಶಾಮ್ ಅಂದರೆ ಸಂಜೆ 6ರಿಂದ 7 ಅಥವಾ 7:15 ತನಕ. ಈ ಸಮಯ ಅಲ್ಲದೆ ಇಡೀ ದಿನ ನಾವು ಈ ಒಂದು ರಾಜಯೋಗದ ಅಭ್ಯಾಸವನ್ನು ಮಾಡ್ಬೋದು. ಯಾಕೆಂದರೆ ಇದನ್ನು ಕರ್ಮಯೋಗ ಅಂತಲೂ ಹೇಳ್ತೀವಿ. ಉತ್ತಮವಾದ ಸಮಯ ಬೆಳಗ್ಗೆ ಸಂಜೆ ಅಭ್ಯಾಸ ಮಾಡಲಿಕ್ಕೆ. ಬಾಕಿ ನಾವು ಪರಮಾತ್ಮನನ್ನು ನೆನಪು ಮಾಡುವಂಥ ಅಭ್ಯಾಸವನ್ನು ಕರ್ಮ ಮಾಡ್ತಾನೂ ಮಾಡ್ತೀವಿ. ಈಗ ಉದಾಹರಣೆಗೆ ನಾವು ಅಡುಗೆ ಮಾಡ್ತೀವಿ ಅಂದ್ಕೊಳ್ಳಿ, ಏನೇನೋ ಬೇರೆ ವಿಚಾರಗಳು ಬರುತ್ತೆ. ಅದಕ್ಕೆ ಬದಲು ಪರಮಾತ್ಮನ ಚಿಂತನೆಯಿಂದ ಮಾಡಿದಾಗ ಆ ಕರ್ಮವೂ ಶ್ರೇಷ್ಠವಾಗುತ್ತೆ. ಆಫೀಸಲ್ಲಿ ನೀವು ಕರ್ಮ ಮಾಡ್ತಿರ್ತೀರ, ಯಾರ ಜೊತೆ ಮಾತಾಡ್ತಾ ಇರ್ತೀರ, ಜೊತೆಯಲ್ಲಿ ಪರಮಾತ್ಮನ ನೆನಪಿನ ಜೊತೆ ನೀವು ಕಾರ್ಯ ಮಾಡಿದಾಗ ನಿಮ್ಮ ಬುದ್ಧಿ ಏಕಾಗ್ರವಾಗಿರುತ್ತೆ, ಯಥಾರ್ಥ ನಿರ್ಣಯ ತಗೊಳುತ್ತೆ. ಬಹಳಷ್ಟು ಕನ್ಫ್ಯೂಷನಿಂದ ಮೈಂಡ್ ಫ್ರೀ ಆಗುತ್ತೆ. ಹಾಗಾಗಿ ಇಡೀ ದಿನ ನಾವು ಈ ರಾಜಯೋಗದ ಅಭ್ಯಾಸ ಮಾಡ್ಬೋದು. ಆದರೆ ಬಹಳ ಉತ್ತಮ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತ ಮತ್ತು ನುಮಾಶಾಮ್ ಸಮಯ. ಅಕ್ಕ ಅವರೇ, ತಾವು ರಾಜಯೋಗದ ಮಹತ್ವವನ್ನು ಬಹಳ ಸುಂದರವಾಗಿ ವಿವರಿಸಿದ್ದೀರಿ. ತಮಗೆ ಧನ್ಯವಾದಗಳು. ವೀಕ್ಷಕರಿಗೂ ತಮಗೂ ಸಹ ಬಹಳ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೆ ವಂದನೆಗಳು.